ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ, ನನ್ ಕಂದ ಮುದ್ದು ಬಂಗಾರ, ನಮ್ಮನೆ ಸೊಸೆ ಒಳ್ಳೆ ಕೊಡ್ಬಿಟ್ಟಿರೋ ಹತ್ತಿ ಹಾಸಿಗೆ ಇದ್ದಂಗಿದ್ಯಾ. ಹೌದಾ? ನಾನು ಒಂದ್ಸಲ ತಕ್ಕೊಬಿಡ್ತೀನಿ. ಸುಮ್ಮನೆ ನಿಂತ್ಕೊಳ್ಳಿ, ಇವನು ಅವನು ಬರೀ ಕನ್ಸೆ ಕಟ್ತಿದ್ದೀರಾ. ರಿಯಾಲಿಟಿ ಅದ್ ಯಾವಾಗ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ. ಅಯ್ಯೋ, ರಿಯಾಲಿಟಿಲೇ ತಪ್ಕೋತೀನಿ ಬೇಬಿ. ನಮ್ಮ ಅವ್ವನೇ ಬಿಡ್ತಿಲ್ಲ. ಅವ ಪಿಂಕಿ ಬೇಬಿಗೆ ತಪ್ಕೋಬೇಕು ಅಂತ ಆಸೆ ಆಯ್ತೈತಂತೆ. ನೀವು ಒಂದ್ಸಿ ಕಣ್ ಮುಚ್ಕೋ. ಇಲ್ಲ, ಕಣ್ಬಿಸ್ಕೊಂಡ್ಬಿಡ್ತೀನಿ. ಬಂದೆ. ಅಯ್ಯೋ, ನನ್ ಕನ್ಸು ಮದ್ವೆ ಆಗೋದು, ಮಿಕ್ಕಿದೆಲ್ಲ ತಾನಾಗೆ ಆಗುತ್ತೆ. ಕಾಲ ಬದಲಾಗೈತೆ ಬೇಬಿ. ಮದ್ವೆ ಆಮೇಲೆ ಮಿಕ್ಕಿದೆಲ್ಲ ಈಗ್ಲೇ. ಮದ್ವೆ ಆಮೇಲೆ ತನಕ ತಾನಾಗೆ ಆಯ್ತದೆ. ಅದು ತಿಟ್ಬೇಕಣ್ಲಾ. ಅತ್ತೆ, ನೀವು ಇವನ್ ತರನೇ ಆಡ್ತಿದ್ದೀರಲ್ಲ. ನನ್ಗೆ ಇವನ್ ಮೇಲೆ ನಂಬಿಕೆನೇ ಇಲ್ಲ. ಫಸ್ಟ್ ನನ್ಗೆ ತಾಳಿ ಕಟ್ಬೇಕು. ಅದು ಸರಿನ ಕಣವ. ನನ್ ಮಗ ಅವಂಗೆ ನಂಬಿಕೆ ಕೊಡ್ದಿರತ್ತ ಪಾಕ್ ನನ್ ಮಗ. ಏನ್ ಮಾಡ್ಯಾ, ಜಾಗತಿ ಹೊಸಿ ಚೆನ್ನಾಗಿಲ್ಲ. ಈ ಆಷಾಢ ಕಳ್ದು ಶ್ರಾವಣ ಬರುತ್ತಲ್ಲ, ಅವಾಗ ಟಾಪಾಗ್ ಬರ್ತೇನೆ. ಇನ್ನು ಅದೇನೇನೆಲ್ಲ ಅಡ್ಜಸ್ಟ್ ಆಗ್ಬೇಕು ನನ್ಗಂತೂ ಗೊತ್ತಿಲ್ಲ. ಅತ್ತೆ, ನೀವ್ ಇಲ್ದಿರೋ ಟೈಮಲ್ಲಿ ಆ ಡುಮ್ಮಿ ನನ್ಗೆ ಇಷ್ಟು ಹಿಂಸೆ ಮಾಡಿದಾಳೆ ಗೊತ್ತಾ? ಹೂ ಕಣವ, ಆ ಡುಮ್ಮಿ ಪಾಪ ಬೇಬಿಗೆ ಪರ್ಕೆ ತಗೊಂಡ್ ನಾಯಿ ಹೊಡೆದಾಗ ಹೊಡೆದ್ಬಿಟ್ಲು. ಅಯ್ಯೋ ಭಗವಂತನೇ, ನೀನೇನು ಯೋಚನೆ ಮಾಡ್ಬೇಡ ಕಣವ. ನಾನ್ ಬಂದಿದ್ದೀನಲ್ಲ, ನನ್ನೊಂದ್ ದಾಟಿ ನಿನ್ನ ಮುಟ್ಟೆ ಪರ್ಕೆ ಯಾವ್ದು ಅಂತ ನಾನು ನೋಡೇ ಬಿಡ್ತೀನಿ. ಹೂ ಬೇಬಿ, ನಮ್ಮವ್ವ ಬಂದವಳೆ. ನಮ್ಗೀಗ ಪವರ್ ಬಂದೈತೆ. ನಮ್ಮವ್ವನೇ ನಿನಗೆ ಕಾವಲಾಗಿರ್ತಾಳೆ. ನಮ್ಮವ್ವ ಒಂಥರ ನಿನಗೆ ಬಾವ್ಲಿ ಇದ್ದಂಗೆ. ನಮ್ಮವ್ವ ಇದ್ರೆ ಆ ಡುಮ್ಮಿ ಡಮ್ಮಿ ತಲೆಗೆಡ್ಸ್ಕೊಬೇಡ ಬೇಬಿ. ಅತ್ತೆ, ನೀವ್ ಅದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆ ಡುಮ್ಮಿಗೆ ಬುದ್ಧಿ ಕಲ್ಸ್ಬೇಕು. ಅಲ್ಲಿವರೆಗೂ ನನ್ ಮದ್ವೆ ಆಗಲ್ಲ. ಅಯ್ಯೋ, ಅವಳ PUC ಅದ್ ಎಷ್ಟ್ ಸಲ ಕಟ್ಟವಳು, ಅಷ್ಟಲ್ಲಿನೂ ಫೇಲ್ ಆಗೋಳೆ. ಅವಳಿಗೆ ನಾವ ಬುದ್ಧಿ ನಾನ್ ಕಲ್ಸೋದು. ಅದ್ರ ಮ್ಯಾಕೆ ನನ್ಗೆ ಇಂಗ್ಲಿಷ್ ಬೇರೆ ಬರಕ್ಕಿಲ್ಲ. ಅವೋ ಬೇಬಿ ಹೇಳ್ತಿರೋದು PUC ಇಂಗ್ಲಿಷ್ ಕಲ್ಸು ಅಂತಲ್ಲ. ನನಗ್ ನಾಯಿ ಹೊಡೆದ ಸಾರಿ, ಅವಳಿಗೆ ಪರ್ಕೆ ಹೊಡೆದೋಡಲ್ಲ, ಅದಕ್ ಬುದ್ಧಿ ಕಲ್ಸು ಅಂತ ಹೇಳ್ತಿರೋದು. ಅಂತ ಬುದ್ಧಿ ಕಲ್ಸಕ್ಕೆ ಅಲ್ವಾ ನಾನ್ ಬಂದಿರೋದು. ಅವಳು ನಿನ್ನ ಪರ್ಕೆ ಹೊಡೆದ್ರಲ್ವಾ, ನೀನು ಅವಳನ್ನ ಪರ್ಕೆ ನೋಡಿ. ಬೇಡ, ಕೈಗೆ ಸಿಕ್ಕಿ ತಾಂಡೋಡಿ. ನಿನ್ ಮುಂದೆ ನಾನ್ ನಿಂತಿರ್ತೀನಿ. ಥ್ಯಾಂಕ್ ಯು ಅತ್ತೆ. ನನಗ್ ಪೊರ್ಕೆಲ್ ಹೊಡೆದಿರೋಳ್ಗೆ ನನ್ ಪೊರ್ಕೆಲೆ ಹೊಡಿಬೇಕು. ಆಗ್ಲೇ ನಂದು ಸೀನೊಂದು ಮದ್ವೆ ಆಗ್ಲಿ ತಗೊಳವಾ, ನಾನೇ ಮುಂದೆ ನಿಂತ್ ಮಾಡಿಸ್ತೀನಿ. ಲೀಲಾ, ನನ್ನ ಮಗಳಿಗೆ ಪರ್ಕೇಲ್ ಹೊಡೆಸ್ತೀಯಾ? ಅನ್ಯಾಯ ಮಾಡ್ತಾ ಇರೋ ನಿಮಗೆ ಇಷ್ಟು ರೋಷ ಆವೇಶ ಇರಬೇಕಾದ್ರೆ ನ್ಯಾಯದ ದಾರಿಯಲ್ಲೇ ನಡೀತಾ ಇರೋ ನಮಗಿನ್ನೆಷ್ಟಿರಬೇಕು? ನೀನು ನನ್ನ ಮಗಳಿಗೆ ಏನೇನು ಮಾಡಬೇಕು ಅಂದ್ಕೊಂಡಿದ್ಯೋ ಅದೆಲ್ಲ ಉಲ್ಟಾ ನಿನಗೆ ಬರುತ್ತೆ. ನೋಡ್ತಾ ಇರು. ಬರವಾ, ಒಳಗೆ ಹೋಗೋಣ. ಇಲ್ಲ ಅತ್ತೆ, ಲೇಟ್ ಆಗತ್ತೆ, ನಾನು ಹೊರಡ್ತೀನಿ. ಇನ್ಮೇಲಿಂದ ಲೇಟ್ ಆಗೇ ಆಗುತ್ತೆ. ನೀನು ಈ ಮನೆ ಸೊಸೆ ಆಗೋಳು. ಮಮ್ಮಿ ಕಾಲಿಂಗ್, ಪಿಂಕಿ ಡಾರ್ಲಿಂಗ್, ಕಮ್ ಕಮ್. ನಿನ್ನ ಮನೆ ಸೊಸೆ ಅಲ್ವಾ, ಒಂದ್ ದೊಡ್ಡ ಕಾಪಿನಾರ ಕುಡ್ಕೊಂಡು ಹೋಗಂತೆ. ಕಮ್ಮು ಕಮ್ಮು. ಇದೇನ್ ಪಿಂಕಿ, ನಿಮ್ ಮನ್ಯಾಗ ನಿಂಗೆ ನಾಚಿಕೆನಾ? ನೋಡು, ಅಫಿಸಿಯಲ್ ಆಗಿ ಮದ್ವೆ ಆಗಿ ಬಂದ್ಮ್ಯಾಕೆ ಇದೇ ಚೇರ್ ಮೇಲೆ ಕಾಲ್ ಹಾಕೊಂಡ್ ಕೂತ್ಕೊಳ್ಳುವಂತೆ. ಈಗ ಹಂಗೇನಾರ ಕೂತ್ಕೋ, ಹೋಗಿ ಕಾಪಿ ತಗೊಂಡ್ಬರ್ತೀನಿ. ಗುಂಡು, ಲೀಲಕ್ಕ, ಚೆನ್ನಾಗಿದ್ದೀರಾ? ಏನ್ ಲೀಲಾ ಆಂಟಿ, ಎಷ್ಟೊಂದ್ ದಿನ ಆಗಿತ್ತು ನಿಮ್ಮನ್ನ ನೋಡಿ. ಎಲ್ಲಿ ಹೋಗ್ಬಿಟ್ಟಿದ್ರಿ? ಅದು ನಮ್ಮ ಅಪ್ಪಯ್ಯಂಗೆ ಹುಷಾರ್ಲಿಲ್ವಲ್ಲ, ಅದಕ್ಕೆ ಊರಿಗೆ ಹೋಗಿದ್ದೆ. ಪಿಂಕಿ, ನೀನ್ ಹೇಗಿದ್ಯಾ? ನೀನೇನು ಇಲ್ಲಿ? ನಾನು ಹಾಗೆ ರಶ್ಮಿನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟೇ ಆಂಟಿ ಕಾಫಿ ಕೊಡ್ತೀನಿ ಕೂತ್ಕೊ ಅಂತಿದ್ರು. ಅದು ಜೊತೆಗೆ ನಾನು ಜಿಮ್ ಓಪನ್ ಮಾಡ್ತಿದ್ದೀನಲ್ಲ, ಅಲ್ಲಿ ಟ್ರೈನರ್ ಬೇಕಾಗಿತ್ತು. ಇವರು ಯಾವ್ದೋ ಹೊಸ ಜಿಮ್ಗೆ ಹೋಯ್ತವ್ರಂತೆ. ಅಲ್ಲಿ ಯಾರೋ ಟ್ರೈನರ್ ಅವ್ರ ಅಂತ ಕೇಳ್ತಾ ಇದ್ವು. ಸೀನಾ ಬಾವ, ಜಿಮ್ಮು ಅಂದಿದ್ದೆ ಆಯ್ತು, ಇನ್ನೂ ಓಪನ್ ಆಗ್ಲಿಲ್ವಾ? ಮಾಡ್ತಾರ ಬಿಡ. ಮಾದಪ್ಪಣ್ಣನ ಮನೇಲಿ ನಮ್ಗೆ ಹೇಳ್ದೆ ಯಾವ್ದಾದ್ರು ಕೆಲಸ ಮಾಡ್ತಾರ? ನಮ್ಗೆ ಹೇಳ್ದೆ ಯಾವ ಕೆಲಸನೂ ಮಾಡಲ್ಲ. ಆದರೆ ಕೆಲವೊಂದ್ಸಲ ಹೇಳ್ದಲ್ಲೇ ಮಾಡಿಬಿಡ್ತಾರೇನೋ ಅಂತ ಡೌಟ್ ಅಲ್ವಾ?
ಯಾಕೋ ನಮ್ಮ ಪಾರಕ್ಕ ಬತ್ತಿದಂಗೆ ರಾಂಗ ಕೇಳ್ತಾವಳಲ್ಲ. ಏ ಅವಳನ್ನ ಕೇಳಿರಿ ಏನವ ಗೊತ್ತಾಗುತ್ತೆ. ನಮ್ಮ ಮನ್ಯಾಗ ಏನಾರ ನಿಮ್ಮನ್ನ ಕೇಳ್ದಲೆ ಹೇಳ್ದಲೆ ಏನಾರ ಮಾಡಿದೀವ? ನನ್ನನ್ನು ಕೇಳು. ಅದು ಸರಿ, ಗುಂಡು ಎಲ್ಲಿ ಕಾಣಿಸ್ತಿಲ್ವಲ್ಲ? ಅದ್ಗೆ ಅಕ್ಕ, ಚೋಟು, ಏ ಗುಂಡಕ್ಕ, ನೀನ್ ಯಾಕೆ ಹೊಡ್ಕೊಂಬಂದೆ? ಮಾದಪ್ಪ ಅಂಕಲ್ ಮನೆನೆಲ್ಲ ಗಟ್ಟಿ ಇರತ್ತಿಕ್ ಪರವಾಗಿಲ್ಲ, ಇಲ್ಲಾಂದ್ರೆ ಏನ್ ಕತಿ? ತರ್ಲೆ, ಇವ್ರದ್ದು ಬರೀ ಇದೇ ಆಯ್ತು. ಎಲ್ಲ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ಗುಂಡು. ನೀನು ಹೇಳಬೇಕು ಹೆಂಗಿದ್ಯಾ ಅಂತ. ನಿಮ್ಮ ಮತ್ತೆ ಮನೆಗೆ ಬಂದ್ಬಿಟ್ಟಿದ್ದಾರೆ, ಏನು ವಿಶೇಷ? ಅಯ್ಯೋ, ಅವ್ರು ಬಂದಿರೋದೇ ವಿಶೇಷ. ಸೀನಂದು ನಿಂದು ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನ ಹೇಳಿ. ಸೀನಾ ಪಿಂಕಿ ಏನಾದರೂ ಅಯ್ಯೋ, ಇವಳು ಯಾಕೆ ಬಂದಿದ್ದಾಳೆ? ನನ್ನ ಅಕ್ಕ ತಂಗಿರ್ಗೆ ಏನು ಹೇಳಿ, ಅದಕ್ಕಾದ್ರೂ ಏನು ಹೇಳಿ ಈಗ? ಓ ಪಿಂಕಿ, ನೀನ್ ಇವಾಗ ಬಂದ್ಯಾ? ನಾನು ಆಗ್ಲಿಂದ ನೀನ್ ಬರ್ತೀಯಾ ಅಂತ ಕಾಯ್ತಾನೇ ಇದ್ದೆ. ಸಬಾಸ್, ಸಕ್ಕತ್ತಾಗಿ ಮ್ಯಾನೇಜ್ ಮಾಡ್ತಾವಳೆ. ಅದೇ ಜಿಮ್ ವಿಷಯ ಮಾತಾಡೋಕ್ಕೋಸ್ಕರ ಹಂಗೆ ನೀನು ನೋಡ್ತೀನಿ ಅಂದ್ರು ನೋಡ್ಕೊಬಿಡಿ. ಓ ಅದಾ? ಅಯ್ಯೋ, ಆ ವಿಷಯ ಇವಾಗ ಮಾತಾಡಕ್ಕಾಗಲ್ಲ. ಅದಕ್ಕೆ ಅಕ್ಕ ಚೋಟು ಎಲ್ಲ ಬಂದ್ಬಿಟ್ಟಿದಾರಲ್ಲ, ಮುಂದಿನ ಸಲ ಯಾವಾಗ್ಲಾರು ಮಾತಾಡೋಣ, ಆಯ್ತಾ? ಹಂಗಾರೆ ರಶ್ಮಿ, ನೀನು ನಿಮ್ಮತ್ತಿಗೆ ಅಕ್ಕ ತಂಗಿರ್ತಾವ ಮಾತಾಡ್ತಾ ಇರು, ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಅದು ನಮ್ಮಪ್ಪ ಹುಷಾರಾದ್ರೆ ಒಣ್ಕಾಯಿ ಮಾಡ್ಸೋಣ ಅಂತ ಹೊರಕೆ ಹೊತ್ಕೊಂಡಿದ್ದೆ, ಅದಕ್ಕೆ. ನಾನು ಅಷ್ಟೇ, ನಮ್ಮಪ್ಪ ಜಿಮ್ಮ ಕೊಟ್ರೆ ನಾನು ಬಂದು ಅರ್ಶನ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದೆ. ಹೋಗಿ ಬಂದ್ಬಿಡ್ತೀನಿ. ಪಿಂಕಿ ಅವರೇ, ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ನೀವು ಬಂದ್ರೆ ಒಳ್ಳೇದಾಯ್ತದೆ. ಒಳ್ಳೇದಾಗ್ಲಿ ಅಂತಾನೆ ತಾನೇ ಬಂದಿರೋದು. ಬರ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್. ಅಕ್ಕ ಬರ್ತೀನಿ. ಮತ್ತೆ ಗರ್ಲ್ಸ್, ಏನಿದು ಇಷ್ಟೊಂದು ದಿನ ಆದ್ಮೇಲೆ ಬಂದಿದ್ದೀರಾ? ಅದಕ್ಕೆ ಇವತ್ತು ಇವ್ರಿಗೆ ಆ ಹೊಸ ವ್ಯಕ್ತಿನ ಇಂಡಕ್ಷನ್ ಮಾಡಿಸ್ತೀನಿ. ಏ ಅಕ್ಕ, ಅದು ಇಂಡಕ್ಷನ್ ಅಲ್ವೇ, ಇಂಟ್ರಡಕ್ಷನ್. ಅಯ್ಯೋ, ಅದನ್ನೇ ಮಾಡಿಸ್ತಾಳೆ. ಬಾ ಗುಂಡು. ಹೆಣ್ಮಕ್ಳು ಅವ್ರ ತಾಯಿ ನೋಡೋದಕ್ಕೆ ಎಷ್ಟು ವರ್ಷ ಆದ್ಮೇಲೆ ಮೊದಲನೇ ಸತಿ ಬಂದಿದ್ದಾರೆ. ಆ ಕ್ಷಣಕ್ಕೆ ನಾನು ಸಾಕ್ಷಿ ಆಗ್ಬೇಕು. ಅದಕ್ಕೆ ನೀನೇನು ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ಟೆ, ಬಾ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ